ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾವಯವ ಕೃಷಿ, ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ. ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ. ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿಯವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ. ನೋಡ್ರಿ, ಇವತ್ತು ನಾವು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ನಾಡಿನ ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿಯವರ ಒಂದು ಭಾರಿ ಖಡಕ್ ವಚನ ತಗೊಂಡಿದೀವಿ. ವಿಚಾರ ಮಾಡಕ್ ಹಚ್ಚುವಂತ ವಚನ ಇದು. ನಾವು ಮಾಡ್ತಾ ಇರೋ ಈ ಸರಣಿ ಇದೆಯಲ್ಲ, ಮಹಾದೇವಿಯವರ ವಚನಗಳ ಆಳವಾದ ಅರಿವು, ಅದರಲ್ಲಿ ಇದೊಂದು ಭಾಗ. ಮೊದಲು ಆ ವಚನ ಪೂರ್ತಿ ಕೇಳ್ಬಿಡೋಣ, ಆಮೇಲೆ ಅದರ ಒಳಾರ್ಥಗಳನ್ನ ನಮ್ಮ ಉತ್ತರ ಕರ್ನಾಟಕದ ಶೈಲಿಲಿ ಹಂಗೆ ಒಂದ್ ಸ್ವಲ್ಪ ಸರಳ ಉದಾಹರಣೆಗಳ ಜೊತೆ ಒಂದೊಂದಾಗಿ ಬಿಡಿಸ್ ನೋಡೋಣ ಅಂತೇನಿ. ಹಣ್ಣು ಮೆದ್ದ ಬಳಿಕ ಆ ಮರನ ನಾರು ತರಿದಡೇನೋ, ಹೆಣ್ಣು ಬಿಟ್ಟ ಬಳಿಕ ಆಕೆಯ ನಾರು ಕೂಡಿದಡೇನೋ, ಮಣ್ಣು ಬಿಟ್ಟ ಬಳಿಕ ಆಕೆಯ ನಾರು ಉತ್ತಡೇನೋ, ಚನ್ನಮಲ್ಲಿಕಾರ್ಜುನನ ನರಿದ ಬಳಿಕ ಆ ಕಾಯವ ನಾಯಿ ತಿಂದಡೇನೋ, ನೀರುಗೂಡಿದಡೇನೋ. ಆಹಾ, ಕೇಳಿದ್ರಲ್ಲ, ಒಂದೊಂದು ಸಾಲು ಏನೋ ಒಂಥರ ವಿಚಾರಕ್ಕೆ ನಮ್ಮನ್ನ ತಳ್ಳಿಬಿಡ್ತದ. ಬರೀ 4 ಸಾಲಲ್ಲ ನೋಡ್ರಿ, ಎಷ್ಟೊಂದು ವಿಷಯ ಅಡಗ್ಯಾದ. ಈ ವಚನದೊಳಗಿನ ಗೂಢ ಅರ್ಥ, ಅದರ ಹಿಂದಿರೋ ಅಕ್ಕನ ಆಳವಾದ ಅನುಭವ, ಇದನ್ನೆಲ್ಲ ನಿಮ್ಮ ಭಾಷೆಲಿ ಹಂಗೆ ಹರಟಿ ಹೊಡ್ಕೊಂತ ತಿಳ್ಕೊಳ್ಳೋಣ. ಏನಂತೀರಿ? ಖಂಡಿತ ಹೌದು. ಅಕ್ಕನ ವಚನಗಳು ಕೇಳಾಕ್ ಬಹಳ ಸರಳ ಅನಿಸ್ಬೋದು ನೋಡ್ರಿ, ಆದ್ರೆ ಅದರೊಳಗಿನ ತತ್ವ, ಜೀವನದ ಸತ್ಯಗಳನ್ನ ಹೇಳಿರೋ ರೀತಿ ಇದೆಯಲ್ಲ, ಅದು ಬಹಳ ಬಹಳ ಆಳವಾದದ್ದು. ಮೇಲಕ್ಕೆ ಕಾಣಿಸೋದಕ್ಕೂ ಅದರ ನಿಜವಾದ ಅರ್ಥಕ್ಕೂ ದೊಡ್ಡ ಅಂತರ ಇರ್ತದೆ. ಅದನ್ನ ನಮ್ಮ ದಿನ ಜೀವನದ ಅನುಭವಗಳ ಜೊತೆ ಜೋಡಿಸಿ ನೋಡಿದಾಗ ಅದರ ಮಹತ್ವ ಇನ್ನೂ ಹೆಚ್ಚು ಗೊತ್ತಾಗ್ತದೆ. ಹಂಗಾರ ಶುರು ಮಾಡೋಣ ಮೊದಲನೇ ಸಾಲಿನಿಂದಲೇ. ಮಾಡೋಣ. ಹಣ್ಣು ಮೆದ್ದ ಬಳಿಕ ಆ ಮರನ ನಾರು ತರಿದಡೇನು. ಅಕ್ಕ ಹಿಂಗ್ಯಾಕಂದ್ಲು? ಇದರ್ಥ ಏನು ಅಂದ್ರೆ, ಹಣ್ಣು ತಿಂದು ಹೊಟ್ಟೆ ಚಲೋತಂಗ ಆಗಿ ಆ ರುಚಿಯೆಲ್ಲ ಸಿಕ್ಕ ಮೇಲೆ ಆ ಹಣ್ಣು ಕೊಟ್ಟ ಗಿಡನ ಯಾವನಾದ್ರೂ ಕಡಿತಾನೋ ಇಲ್ಲ ಮುರಿತಾನೋ, ನರಗೇನ್ ಸಂಬಂಧ ಅಂತಾನ? ನಮ್ ಕಡೆ ಒಂದ್ ಮಾತು ಹೇಳ್ತಾರಲ್ಲ, ಕೆಲ್ಸ ಆದ್ಮೇಲೆ ಕೋಣನ್ ತಗೊಂಡೋಗ್ ಬಾವಿಗೆ ತಳ್ಳಿದಂಗ ಅಂತಾರ. ಹಂಗಾಯ್ತಲ್ಲ ಇದು. ಸ್ವಲ್ಪ ಏನೋ ಕೃತಜ್ಞತೆ ಅನ್ಸಂಗಿಲ್ವಾ? ಹೌದು, ಮೊದಲ ನೋಟಕ್ಕೆ ಹಂಗ ಅನ್ನಿಸೋದು ಸಹಜರಿ. ಅರೆ, ಉಪಕಾರ ಮಾಡಿದ ಮರವನ್ನೇ ಮರೆಯೋದಾ ಅಂತ ಅನ್ಸ್ಬೋದು. ಆದ್ರೆ ಅಕ್ಕ ಇಲ್ಲಿ ಹೇಳೋ ಹೊರಟಿರೋದು ಅದು ಅಲ್ಲ. ಅವಳ ದೃಷ್ಟಿ ಬೇರೆ ಅದ. ಇಲ್ಲಿ ಹಣ್ಣು ಅಂದ್ರೆ ಕೇವಲ ತಿನ್ನೋ ಹಣ್ಣಲ್ಲ, ಅದು ಈ ಭೌತಿಕ ಜಗತ್ತಿಂದ ನಮಗೆ ಸಿಗೋ ಸುಖ, ಸಂತೋಷ, ಆ ಫಲದ ಸಂಕೇತ. ಆ ಸುಖವನ್ನ ಅನುಭವಿಸಿದ ಮೇಲೆ ಅದಕ್ಕೆ ಕಾರಣವಾದ ಮೂಲ ಅಂದ್ರೆ ಆ ಮರ, ಅದರ ಬಗ್ಗೆ ಒಂಥರ ನಿರ್ಲಿಪ್ತತೆ ಬರ್ತದ ಅಂತ ಅಕ್ಕನ ವಿಚಾರ. ನಿರ್ಲಿಪ್ತತೆ ಅಂದ್ರೆ ಏನು ಅಂಟ್ಕೊಳ್ಳದೆ ಇರೋ ಮನಸ್ಥಿತಿ, ಒಂಥರದ ಅನಾಸಕ್ತಿ ಅನ್ಬೋದು. ಭೌತಿಕ ವಸ್ತುಗಳಿಂದ ಸಿಗೋ ಸುಖ ಇದೆಯಲ್ಲ, ಅದು ಶಾಶ್ವತ ಅಲ್ಲ ನೋಡ್ರಿ, ತಾತ್ಕಾಲಿಕ. ಅದನ್ನ ಅನುಭವಿಸಿ ಮುಗಿದ ಮೇಲೆ ಆ ವಸ್ತುವಿನ ಮೇಲಿನ ಆಸೆ, ಆಕರ್ಷಣೆ ಕಡಿಮೆ ಆಗ್ತದೆ. ಆಮೇಲೆ ಆ ವಸ್ತು ಇದ್ರೇನು ಹೋದ್ರೇನು ಅನ್ನೋ ಒಂದು ಸ್ಥಿತಿ ಬರ್ತದೆ. ಅದನ್ನ ಅಕ್ಕ ಈ ಸಾಲಿನ ಮೂಲಕ ಹೇಳ್ತಾ ಇದ್ದಾಳ. ಇದು ಕೃತಜ್ಞತೆ ಅಲ್ಲ, ಬದಲಾಗಿ ಭೌತಿಕ ಸುಖದ ಮೇಲಿನ ವ್ಯಾಮೋಹ ಇದೆಯಲ್ಲ, ಅದರ ನಿರರ್ಥಕತೆಯನ್ನ ತೋರಿಸ್ತದೆ. ಓಹೋಹೋ, ಹಂಗೇನ್ರಿ? ಅಂದ್ರೆ ಯೂಸ್ ಅಂಡ್ ಥ್ರೋ ಥರನಾ? ಅನುಭವಿಸಿದ ಮೇಲೆ ಅದ್ರ ಬೆಲೆ ಕಮ್ಮಿ ಆಗ್ತದ ಅಂತಾನ? ಹೌದು ಬಿಡ್ರಿ, ನಿಜ. ಹೊಸ ಬಟ್ಟೆ ತಂದಾಗಿರೋ ಹುರುಪು 4 ಸಲ ಹಾಕಿದ್ಮೇಲೆ ಇರಂಗಿಲ್ಲ ನೋಡಿ. ಹೊಸ ಗಾಡಿ ತಂದಾಗಿದ್ದಷ್ಟು ಜಾಗೃತೆ ಆಮೇಲೆ ಇರಂಗಿಲ್ಲ. ಅಕ್ಕ ಹೇಳಿದ್ದು ಇದನ್ನೇ ಇರ್ಬೇಕು. ಸರಿ, ಈಗ 2ನೇ ಸಾಲಿಗೆ ಹೋಗೋಣ. ಹೋಗೋಣ. ಹೆಣ್ಣು ಬಿಟ್ಟ ಬಳಿಕ ಆಕೆಯ ನಾರು ಕೂಡಿದಡೇನು. ಇದು ನೋಡ್ರಿ, ಸ್ವಲ್ಪ ಸೂಕ್ಷ್ಮವಾದ ವಿಷಯ ಅನಿಸ್ತದ. ಮೊದಲನೇ ಸಾಲಲ್ಲಿ ನಿರ್ಜೀವ ವಸ್ತು, ಮರದ ಬಗ್ಗೆ ಹೇಳಿದ್ಲು. ಇಲ್ಲಿ ಆ ಜೀವ ಇರೋ ಸಂಬಂಧದ ಬಗ್ಗೆ ಹೇಳ್ತಾ ಇದ್ದಾಳ. ಹೆಣ್ಣು ಅಂದ್ರೆ ಇಲ್ಲಿ ಬರೀ ಹೆಣ್ಣು ಮಕ್ಕಳು ಅಂತಾನ, ಅಥವಾ ಗಂಡಸು ಹೆಣ್ಣನ್ನ ಬಿಟ್ಟಾಗಷ್ಟೇನಾ? ಬಿಟ್ಟು ಹೋದ ಸಂಬಂಧದ ಬಗ್ಗೆ ಯಾಕಿಷ್ಟು ಕಠೋರವಾದ ಮಾತು ಅನಿಸ್ತದಲ್ಲ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ಹೆಣ್ಣು ಅನ್ನೋ ಪದವನ್ನ ಕೇವಲ ಸ್ತ್ರೀ ಅನ್ನೋ ಅರ್ಥಕ್ಕಷ್ಟೇ ಸೀಮಿತ ಮಾಡಬಾರದು. ಆ ಕಾಲದ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಅದೊಂದು ಪ್ರಬಲವಾದ ಲೌಕಿಕ ಸಂಬಂಧದ ರೂಪಕ ಆಗಿರಬಹುದು, ನಿಜ.
ಆದರೆ ಅಕ್ಕನ ಒಟ್ಟಾರೆ ವಿಚಾರಧಾರೆ ನೋಡಿದಾಗ ಇಲ್ಲಿ ಹೆಣ್ಣು ಅಂದರೆ ಯಾವುದೇ ರೀತಿಯ ಗಾಢವಾದ ಲೌಕಿಕ ಸಂಬಂಧ, ಅದು ಗಂಡ ಹೆಂಡತಿರ ಸಂಬಂಧ ಇರ್ಬೋದು, ತಂದೆ ತಾಯಿ ಮಕ್ಕಳು, ಸ್ನೇಹಿತರು, ಗುರು ಶಿಷ್ಯರು, ಹೀಗೆ ಯಾವುದೇ ಆಳವಾದ ಮಾನವ ಸಂಬಂಧಗಳ ಸಂಕೇತ ಅಂತ ತಿಳಿಬೇಕು. ಯಾವಾಗ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಮುಂದುವರಿತಾನೋ, ಈ ಲೌಕಿಕ ಸಂಬಂಧಗಳ ಮೇಲಿನ ಅತಿಯಾದ ಮೋಹದಿಂದ, ಅಂದರೆ ಆ ಅಂಟುಕೊಳ್ಳುವಿಕೆಯಿಂದ ಹೊರಬರ್ತಾನೋ, ಆ ಸಂಬಂಧವನ್ನು ಮೀರಿ ನಿಲ್ತಾನೋ, ಆಮೇಲೆ ಆ ಸಂಬಂಧದ ವ್ಯಕ್ತಿ ಬೇರೆಯವ್ರ ಜೊತೆ ಹೋದ್ರೇನೋ, ತನ್ನಿಂದ ದೂರ ಆದ್ರೇನೋ, ಅದರಿಂದ ಅವನಿಗೇನು ವ್ಯತ್ಯಾಸ ಆಗೋದಿಲ್ಲ ಅನ್ನೋ ಮನಸ್ಥಿತಿ ಬರ್ತದ. ಇದು ನಿರ್ದಯತೆ ಅಲ್ಲ ನೋಡ್ರಿ, ಬದಲಾಗಿ ಸಂಬಂಧಗಳ ನಶ್ವರತೆಯ ಅರಿವು. ಅಂದರೆ ಎಲ್ಲಾ ಸಂಬಂಧಗಳು ಅಶಾಶ್ವತ, ಒಂದಿನ ಕೊನೆಗೊಳ್ಳುವೆ ಅನ್ನೋ ಸತ್ಯ ಗೊತ್ತಾದಾಗ ಬರುವಂತ ಒಂದು ಸ್ಥಿತಿ ಇದು. ಹಾ, ತಿಳಿತು. ಅಂದ್ರೆ ಮನುಷ್ಯರ ಮೇಲಿನ ಅತಿಯಾದ ಮಮಕಾರ, ನನ್ನವ್ರು ಅನ್ನೋ ಹಿಡಿತಾನು ಕಳಿಸ್ಕೋಬೇಕು ಅಂತ ಅಕ್ಕ ಹೇಳ್ತಾಳ ಅಂತ ತಿಳ್ಬೇಕೇನ್ರಿ? ಮೊದ್ಲಿಗೆ ವಸ್ತುಗಳ ಮೇಲಿನ ಆಸೆ ಬಿಡ್ಬೇಕು ಅಂದ್ಲು, ಈಗ ಸಂಬಂಧಗಳ ಮೇಲಿನ ವ್ಯಾಮೋಹನೂ ಬಿಡ್ಬೇಕು ಅಂದ್ಲು. ಆದ್ರೆ ಇದು ಕಷ್ಟ ಅಲ್ವೇನ್ರಿ? ನಮ್ಮ ಜನ, ನಮ್ಮ ಸಂಬಂಧ ಅಂದ್ರೆ ನಮಗ್ ಪ್ರಾಣ ಇರುತ್ತಲ್ಲ, ಅದನ್ ಬಿಡೋದು ಅಂದ್ರೆ ಹೆಂಗೆ? ಖಂಡಿತ ಕಷ್ಟ. ಹೌದು, ಲೌಕಿಕ ಜೀವನದಲ್ಲಿ ಇದು ಅತ್ಯಂತ ಕಠಿಣವಾದ ಸವಾಲು. ಆದರೆ ಅಕ್ಕ ಹೇಳ್ತಿರೋದು ಸಾಮಾನ್ಯ ಸ್ಥಿತಿಯಲ್ಲ, ಬದಲಾಗಿ ಆಧ್ಯಾತ್ಮಿಕ ಸಾಧನೆಯ ಒಂದು ಉನ್ನತ ಸ್ಥಿತಿಯ ಬಗ್ಗೆ. ಆ ಸ್ಥಿತಿಯಲ್ಲಿ ವ್ಯಕ್ತಿಗೆ ಎಲ್ಲವೂ ಒಂದೇ ಎಂಬ ಭಾವನೆ ಬರುತ್ತದೆ. ನನ್ನದು ಬೇರೆಯವರದು ಎಂಬ ಭೇದ ಅದು ಅಳಿಸು ಹೋಗ್ತದೆ. ಸಂಬಂಧಗಳು ಇರ್ತವೆ, ಆದರೆ ಅವುಗಳ ಮೇಲಿನ ಅಂಧ ಮೋಹ ಇರುವುದಿಲ್ಲ. ಪ್ರೀತಿ ಇರಬಹುದು, ಆದರೆ ಆ ಅಂಟಿಕೊಳ್ಳುವಿಕೆ ಇರುವುದಿಲ್ಲ. ಇದು ಬಹಳ ಸೂಕ್ಷ್ಮವಾದ ವ್ಯತ್ಯಾಸ. ಓ, ತಿಳಿಯಿತು. ಸರಿ, ಈಗ 3ನೇ ಸಾಲಿಗೆ ಬರೋಣ. ಹಾ, ಹೆಣ್ಣು ಅಂದ್ರೆ ಸಂಬಂಧಗಳಾಯ್ತು. ಈಗ ಮಣ್ಣು ಅಂದ್ರೆ ನಮ್ಮ ಆಸ್ತಿ ಪಾಸ್ತಿ, ಜಮೀನು, ಮನೆ ಮಠ ಇರ್ಬೇಕು, ಹೌದಲ್ರಿ? ಹೌದು. ಇದ್ರ ಮೇಲಿನ ಹಿಡಿತ ಬಿಟ್ಟ ಮೇಲೆ ಅದನ್ನ ಯಾರು ಬೇಕಾದ್ರೂ ಅನುಭವಿಸ್ಲಿ, ಯಾರು ಬೇಕಾದ್ರೂ ಉಳುಮೆ ಮಾಡ್ಲಿ, ನನಗೇನು ಚಿಂತೆ ಅಂತಾನ? ನಾ ಬಿಟ್ಟ ಮೇಲೆ ನನಗೇನು, ಮುಂದೆ ಯಾರಾದ್ರೂ ಆಳುಕೊಳ್ಳಿ ಬಾಬಾ ಅನ್ನೋ ಹಂಗೆ. ನೀವು ಹೇಳಿದ್ದು ಸರಿಯಾಗಿದೆ. ಮಣ್ಣು ಇಲ್ಲಿ ಭೌತಿಕ ಸಂಪತ್ತು, ಸ್ಥಿರ ಆಸ್ತಿ ಅಷ್ಟೇ ಅಲ್ಲ, ಅಧಿಕಾರ, ಸ್ಥಾನಮಾನ, ಎಲ್ಲ ಲೌಕಿಕ ಗಳಿಕೆಗಳ ಸಂಕೇತ. ಇದರ ಮೇಲಿನ ಮಮಕಾರ ಅಂದ್ರೆ ವಿಪರೀತವಾದ ಪ್ರೀತಿ ಮತ್ತು ಇದು ನನ್ನದು ಅನ್ನೋ ಒಡೆತನದ ಭಾವನೆ, ಅದು ಎಷ್ಟು ಟೊಳ್ಳು, ಎಷ್ಟು ನಿರರ್ಥಕ ಅನ್ನೋದನ್ನ ಅಕ್ಕ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾಳೆ. ನಾವು ಎಷ್ಟೇ ಸಂಪಾದನೆ ಮಾಡಿದ್ರು, ಎಷ್ಟೇ ದೊಡ್ಡ ಆಸ್ತಿ ಮಾಡಿದ್ರು, ಅದು ಯಾವುದೂ ನಮ್ಮ ಜೊತೆ ಬರೋದಿಲ್ಲ ನೋಡ್ರಿ. ಎಲ್ಲ ಇಲ್ಲೇ ಬಿಟ್ಟೋಗ್ಬೇಕು. ಈ ಕಟು ಸತ್ಯ ನಮಗೆ ಯಾವಾಗ ಪೂರ್ತಿಯಾಗಿ ಅರಿವಿಗೆ ಬರ್ತದೋ, ಆವಾಗ ಆ ವಸ್ತುಗಳ ಮೇಲಿನ ಅತಿಯಾದ ಹಿಡಿತ ಅದು ತಾನಾಗೆ ಸಡಿಲಾಗ್ತದೆ. ನಾನು ಇದರ ಮಾಲೀಕ ಅನ್ನೋ ಅಹಂಕಾರ ಕರಗಿ ಹೋಗ್ತದೆ. ಆಮೇಲೆ ಆ ಆಸ್ತಿಯನ್ನ ಯಾರು ಅನುಭವಿಸಿದ್ರೇನು, ಯಾರು ಹಾಳು ಮಾಡಿದ್ರೇನು ಅನ್ನೋ ನಿರ್ಲಿಪ್ತ ಭಾವನೆ ಬರ್ತದೆ. ಇದು ಕಳೆದುಕೊಂಡವನ ಹತಾಶೆಯಲ್ಲ, ಬದಲಾಗಿ ಸತ್ಯವನ್ನ ಅರಿತವನ ಆ ಸ್ವಾತಂತ್ರ್ಯದ ಭಾವ. ನೋಡಿದ್ರಲ್ಲ ಕೇಳುಗ ಬಂಧುಗಳೇ, ಅಕ್ಕನ ಮಾತು ಒಂದಕ್ಕೊಂದು ಹೆಂಗೆ ಗಂಟ್ ಹಾಕೊಂಡು ಹೋಗ್ಯಾವೋ. ಹಣ್ಣಿನ ಆಸೆ, ಹೆಣ್ಣಿನ ಮೋಹ, ಮಣ್ಣಿನ ಮಮಕಾರ, ಈ ಮೂರನ ಮೇಲಿನ ಅತಿಯಾದ ಹಿಡಿತವನ್ನ ಕಳಿಸಿಕೊಳ್ಳಬೇಕು ಅಂತ ಎಷ್ಟು ಸರಳ ಉದಾಹರಣೆಗಳ ಮೂಲಕ ಹೇಳಿದ್ದಾಳೆ. ಅದ್ಭುತ. ಅಕ್ಕನ ಈ ವಿಚಾರಗಳನ್ನ ನಿಮ್ ಮುಂದೆ ಇಡೋ ನಮ್ಮ ಈ ಸಣ್ಣ ಪ್ರಯತ್ನ, ಈ ಚರ್ಚೆ ನಿಮಗಿಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ಕೊಳ್ತೇವೆ. ನಿಮ್ಮ ಪ್ರೋತ್ಸಾಹವೇ ನಮಗೆ ಇಂಥ ಇನ್ನೂ ಹೆಚ್ಚಿನ ಆಳವಾದ ವಿಷಯಗಳನ್ನ ತರಲಿಕ್ಕೆ ಹುರುಪು ಕೊಡೋದು. ಆಯ್ತು, ಈಗ ವಚನದ ಕೊನೆ ಸಾಲಿಗೆ ಬರೋಣ. ಇದು ಈ ವಚನದ ಜೀವ ಅಂತ ಹೇಳಬಹುದು. ಅತಿ ಮುಖ್ಯವಾದ ಸಾಲು. ಹೌದು, ಖಂಡಿತ. 4ನೇ ಸಾಲು. ಇದು ನಿಜವಾಗಿಯೂ ಈ ವಚನದ ಕಿರೀಟ ಇದ್ದ ಹಾಗೆ. ಚೆನ್ನ ಮಲ್ಲಿಕಾರ್ಜುನನ ನರಿದ ಬಳಿಕ ಆ ಕಾಯವ ನಾಯಿ ತಿಂದಡೇನು, ನೀರಗೂಡಿದಡೇನು. ವಾವ್, ಕೇಳಿದ್ರೇನೆ ಮೈ ಜುಮ್ ಅಂಟದ. ಇಲ್ಲಿ ಅಕ್ಕ ತನ್ನ ಆರಾಧ್ಯ ದೈವ, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ, ತನ್ನ ಗಂಡ ಅಂತಾನೆ ಭಾವಿಸೋ ಚೆನ್ನಮಲ್ಲಿಕಾರ್ಜುನನ ಹೆಸರನ್ನ ಹೇಳ್ತಾಳೆ. ಈ ಚೆನ್ನಮಲ್ಲಿಕಾರ್ಜುನ ಅಂದ್ರೆ ಅಕ್ಕನ ಪಾಲಿಗೆ ಬರೀ ಮೂರ್ತಿಯಲ್ಲ ನೋಡ್ರಿ, ಅದು ಪರಮಾತ್ಮ ಸ್ವರೂಪ, ಪರಮ ಸತ್ಯ. ಅವನನ್ನ ಅರಿದ ಬಳಿಕ ಅಂದ್ರೆ ಅವನ ನಿಜ ಸ್ವರೂಪವನ್ನ ತಿಳ್ಕೊಂಡ ಮೇಲೆ, ಅವನಲ್ಲಿ ಒಂದಾದ್ಮೇಲೆ ಈ ಕಾಯ ಅಂದ್ರೆ ನಮ್ಮ ಶರೀರ,
ಇದು ಏನಾದ್ರೂ ಆಗ್ಲಿ ದಾರಿಲ್ ಬಿದ್ದಾಗ ಅದನ್ನ ನಾಯಿ ಬಂದು ಎಳುತ್ತಿಂದ್ರೂ ಸರಿ ಅಥವಾ ನೀರಲ್ಲಿ ಬಿದ್ದು ಕೊಳತ್ ಹೋದ್ರೂ ಸರಿ ನನಗೇನು ಅದ್ರ ಬಗ್ಗೆ ಚಿಂತೆನೇ ಇಲ್ಲ ಅಂತಾಳೆ. ಇದ್ಯಾವ ಮಟ್ಟದ ಮಾತು ನೋಡ್ರಿ. ನಮ್ಗ ನಮ್ಮ ಶರೀರದ ಮೇಲೆ ಎಷ್ಟು ಪ್ರೀತಿ ಎಷ್ಟು ಕಾಳಜಿ ಇರ್ತದ. ಒಂದು ಸಣ್ಣ ಗಾಯ ಆದ್ರೂ ತಡ್ಕೊಳಕ್ಕಾಗಲ್ಲ. ಹಂಗಿದ್ದಾಗ ಅಕ್ಕ ಈ ದೇಹದ ಮೇಲೆ ಇಷ್ಟೊಂದು ನಿರ್ಲಕ್ಷ್ಯ ತೋರ್ಸೋದು ಸಾಧ್ಯನಾ? ಇದು ಏನೋ ಆತ್ಮಹತ್ಯೆಯ ಪ್ರಚೋದನೆನಾ? ಇಲ್ಲ, ಖಂಡಿತ ಇಲ್ಲ. ಇದು ಆತ್ಮಹತ್ಯೆಯ ಪ್ರಚೋದನೆ ಖಂಡಿತ ಅಲ್ಲ. ಇದು ಆತ್ಮಜ್ಞಾನದ ಅತ್ಯುನ್ನತ ಸ್ಥಿತಿಯ ವಿವರಣೆ. ಚೆನ್ನಮಲ್ಲಿಕಾರ್ಜುನನ ನಡೆಯುವುದು ಅಂದ್ರೆ ಕೇವಲ ಅವನ ಬಗ್ಗೆ ತಿಳ್ಕೊಳ್ಳೋದಲ್ಲ, ಬದಲಾಗಿ ದೈವ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು, ಅಂದ್ರೆ ಪರಮಸತ್ಯದ ಅನುಭವ ಪಡೆಯುವುದು. ಆತ್ಮ ಮತ್ತು ಪರಮಾತ್ಮ ಒಂದೇ ಅನ್ನೋ ಆ ಅದ್ವೈತ ಸ್ಥಿತಿಯನ್ನು ತಲುಪುವುದು. ಆ ಅನುಭವ ಒಮ್ಮೆ ಉಂಟಾದ ಮೇಲೆ ಈ ಭೌತಿಕ ಶರೀರ ಇದೆಯಲ್ಲ, ಇದರ ಮೇಲಿನ ಎಲ್ಲ ವ್ಯಾಮೋಹ, ಎಲ್ಲ ಅಂಟಿಕೊಳ್ಳುವಿಕೆ ಸಂಪೂರ್ಣವಾಗಿ ಮಾಯವಾಗ್ತದೆ. ಆಗ ಈ ದೇಹ ಕೇವಲ ಆತ್ಮವಾಸಿಸುವ ಒಂದು ಉಪಕರಣ ಅಥವಾ ಸಾಧನ ಅಷ್ಟೇ ಆಗಿ ಕಾಣಿಸ್ತದೆಯೇ ಹೊರತು ನಾನೇ ದೇಹ ಅನ್ನೋ ಭಾವನೆ ಇರೋದಿಲ್ಲ. ಆತ್ಮವೇ ಶಾಶ್ವತ, ದೇಹ ಅಶಾಶ್ವತನೋ ಅರಿವು ದೃಢವಾದಾಗ ಈ ದೇಹದ ಅಂತ್ಯ ಅದು ಹೇಗೆ ಆಗ್ತದೆ ಅನ್ನೋದರ ಬಗ್ಗೆ ಭಯವಾಗ್ಲಿ ಚಿಂತೆಯಾಗ್ಲಿ ಇರೋದಿಲ್ಲ. ನಾಯಿ ತಿನ್ನುವುದು, ನೀರಲ್ಲ ಹೋಗುವುದು ಇವೆಲ್ಲ ಕೇವಲ ದೇಹದ ನಾಶದ ಬೇರೆ ಬೇರೆ ವಿಧಾನಗಳ ಸಂಕೇತಗಳಷ್ಟೇ, ರೂಪಕಗಳು. ಮುಖ್ಯವಾದದ್ದು ಆತ್ಮದ ಅರಿವು, ದೇಹದ ವಿನಾಶವಲ್ಲ. ಇದು ವೈರಾಗ್ಯದ ಅಂದ್ರೆ ಸಂಪೂರ್ಣ ಅನಾಸಕ್ತಿಯ ಪರಮಾವಧಿ. ಅಕ್ಕ ತನ್ನ ಜೀವನದಲ್ಲಿ ಇದನ್ನು ತೋರ್ಸ್ಕೊಟ್ಟು ನೋಡ್ರಿ. ಅರಮನೆ, ಗಂಡ, ಸಮಾಜದ ಕಟ್ಟುಪಾಡು, ಕಟ್ಟಕಡೆಗೆ ತನ್ನ ದೇಹದ ಮೇಲಿನ ನಾಚಿಕೆಯನ್ನು ಮೀರಿ ನಿಂತವಳು ಅವಳು. ಅವಳ ಬದುಕೆ ಈ ವಚನದ ವ್ಯಾಖ್ಯಾನ. ಓಹೋಹೋ, ಈಗ ಪೂರ್ತಿ ಚಿತ್ರಣ ಸಿಕ್ಕಂಗಾತು. ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಆದ ಮೇಲೆ ಶರೀರ ಅನ್ನೋದು ಕಳಚಿ ಬೀಳೋ ಅಂಗಿ ಥರ ಅನ್ನೋ ಭಾವನೆ ಬರ್ತದೆ ಅಂತೀರಿ? ಹೌದು, ಬಹುತೇಕ ಹಾಗೆಯೇ. ಹಂಗಾದ್ರೆ ಈ ಪೂರ್ತಿ ವಚನದ ಒಟ್ಟಾರೆ ಸಾರಾಂಶ ಏನು ಅಂತ ಹೇಳ್ಬಹುದು? ಹಣ್ಣು ಅಂದ್ರೆ ಭೌತಿಕ ಸುಖ, ಹೆಣ್ಣು ಅಂದ್ರೆ ಲೌಕಿಕ ಸಂಬಂಧ, ಮಣ್ಣು ಅಂದ್ರೆ ಆಸ್ತಿ ಪಾಸ್ತಿ, ಕಡೆಗೆ ನಮ್ಮ ಈ ಕಾಯ ಅಂದ್ರೆ ಶರೀರ. ಈ ಎಲ್ಲಾ ಉದಾಹರಣೆಗಳ ಮೂಲಕ ಅಕ್ಕ ಹೇಳೋಕ್ ಹೊರಟಿರೋ ಒಂದೇ ಮುಖ್ಯವಾದ ವಿಚಾರ ಏನಂದ್ರೆ ಎಲ್ಲದರ ಮೇಲಿನ ಅತಿಯಾದ ಆಸೆ, ಅಂಟಿಕೊಳ್ಳುವಿಕೆ ಬಿಡಬೇಕು. ವಿಶೇಷವಾಗಿ ಆ ಪರಮಾತ್ಮನಾದ ಚೆನ್ನಮಲ್ಲಿಕಾರ್ಜುನನನ್ನ ಅರಿತ ಮೇಲೆ, ಅಂದ್ರೆ ನಿಜವಾದ ಜ್ಞಾನೋದಯ ಆದ ಮೇಲೆ ಇವೆಲ್ಲವೂ ತೀರ ಕ್ಷುಲ್ಲಕ, ಕಸಕ್ಕೆ ಸಮಾನ ಅಂತನಾ? ಹೌದು, ನೀವು ಹೇಳಿದ ಸಾರಾಂಶ ಬಹಳ ಸರಿಯಾಗಿದೆ. ಅಕ್ಕನ ಸಂದೇಶದ ತಿರುಳು ಅದೇ. ಲೌಕಿಕ ಜಗತ್ತಿನ ವಸ್ತುಗಳು, ವ್ಯಕ್ತಿಗಳು, ಸಂಪತ್ತು ಮತ್ತು ಕೆಟ್ಟ ಕಡೆಗೆ ನಮ್ಮ ಸ್ವಂತ ಶರೀರದ ಮೇಲಿನ ಮಮಕಾರ, ಈ ಎಲ್ಲವನ್ನು ಮೀರಿ ನಿಲ್ಲುವುದೇ ನಿಜವಾದ ಆಧ್ಯಾತ್ಮಿಕ ಅರಿವು ಅಥವಾ ಜ್ಞಾನೋದಯ ಅಂತ ಅಕ್ಕ ಪ್ರತಿಪಾದಿಸ್ತಾಳೆ. ಪರಮ ಸತ್ಯವಾದ ಚೆನ್ನಮಲ್ಲಿಕಾರ್ಜುನನ ಅನುಭವದ ಮುಂದೆ ಉಳಿದೆಲ್ಲ ಲೌಕಿಕ ವಿಷಯಗಳು ಗೌಣ, ಅವುಗಳಿಗೆ ಅಷ್ಟೊಂದು ಮಹತ್ವ ಕೊಡಬೇಕಾಗಿಲ್ಲ ಅನ್ನೋದೇ ಅವಳ ಸ್ಪಷ್ಟವಾದ ನಿಲುವು. ಒಂದೇ ವಚನದಲ್ಲಿ ನೋಡ್ರಿ, 4 ಶಕ್ತಿಯುತವಾದ ದಿನನಿತ್ಯದ ಜೀವನಕ್ಕೆ ಹತ್ತಿರವಾದ ಉದಾಹರಣೆಗಳ ಮೂಲಕ ನಿರ್ಲಿಪ್ತತೆ, ಅನಾಸಕ್ತಿ ಮತ್ತು ವೈರಾಗ್ಯದ ಪಾಠವನ್ನ ಅಕ್ಕ ನಮಗೆ ಕಲಿಸ್ತಾಳೆ. ಇದು ಕೇವಲ ಬಿಟ್ಟು ಓಡಿ ಹೋಗೋದಲ್ಲ, ಬದಲಾಗಿ ಇದ್ದು ಎಲ್ಲದರಿಂದ ಮಾನಸಿಕವಾಗಿ ಅಂತರ ಕಾಯ್ದುಕೊಳ್ಳುವ ಕಲೆ. ಬಹಳ ಗಹನವಾದ ವಿಚಾರ ನೋಡ್ರಿ ಇದು. ಕೇಳಿಕ್ಕೆ ಮಾತಾಡ್ಲಿಕ್ಕೆ ಚಲೋ ಅನಿಸ್ತದ. ಆದ್ರೆ ಈ ಮಾತು ಕೇಳಿದ ಮೇಲೆ ನಮ್ಮ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆ ಹೇಳ್ತದಲ್ಲ, ನೀವು ಬದುಕೋದು ಈ ಸಮಾಜದೊಳಗ, ನಮಗ್ ಸಂಸಾರ ಅದ, ಜವಾಬ್ದಾರಿಗಳಾದಾವು, ವ್ಯಾಪಾರ ವಹಿವಾಟು, ಕೆಲಸ ಕಾರ್ಯ ಅಂತ 100 ಬಂಧನಗಳೊಳಗ ಸಿಕ್ಕಾಕೊಂಡಿರ್ತೇವೆ. ಇಂಥ ಪರಿಸ್ಥಿತಿಲಿ ಅಕ್ಕ ಹೇಳಿದಷ್ಟು ಸುಲಭವಾಗಿ ಯಾವುದಕ್ಕೂ ಅಂಟುಕೊಳ್ಳದೆ ಎಲ್ಲಾದ್ರಿಂದ ನಿರ್ಲಿಪ್ತರಾಗಿರೋಕಾಗುತ್ತಾ? ಇದು ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್? ಹಂಗಿರ್ಲಿಕ್ಕಾಗದೇ ಇದ್ರೆ ನಾವು ಆಧ್ಯಾತ್ಮಿಕವಾಗಿ ಸೋತೆವು ಅಂತ ತಿಳಿಬೇಕಾ? ಇದು ನಿಜಕ್ಕೂ ಬಹಳ ಮುಖ್ಯವಾದ ಮತ್ತು ವಾಸ್ತವಿಕವಾದ ಪ್ರಶ್ನೆ. ಅಕ್ಕ ಇದ್ದ ಕಾಲವೇ ಬೇರೆ, ಆಗಿನ ಸವಾಲುಗಳೇ ಬೇರೆ. ಆದರೆ ಅವಳ ಮಾತುಗಳಲ್ಲಿರೋ ಸಾರ್ವಕಾಲಿಕ ಸತ್ಯ ಅದು ಇಂದಿಗೂ ಅನ್ವಯ ಆಗುತ್ತೆ. ನಾವು ಅಕ್ಕನಂತೆ ಎಲ್ಲವನ್ನೂ ಭೌತಿಕವಾಗಿ ತ್ಯಜಿಸಿ ಹೋಗಬೇಕೆಂದೇನೂ ಇಲ್ಲ. ಅವಳು ತೋರಿಸಿದೊಂದು ಮಾರ್ಗ, ಒಂದು ಆದರ್ಶ ಸ್ಥಿತಿ. ಇಂದಿನ ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಅಂಟಿಕೊಂಡಿದ್ದೇವೆ ಅಂತ ಮೊದಲು ಗುರುತಿಸ್ಕೋಬೇಕು. ಅಕ್ಕ ಹೇಳಿದ ಹಣ್ಣು, ಹೆಣ್ಣು, ಮಣ್ಣು ಇಂದಿನ ಕಾಲದಲ್ಲಿ ಬೇರೆ ಬೇರೆ ರೂಪದಲ್ಲಿ ಇರ್ಬೋದು. ಅದು ನಾವು ದುಡಿಯೋ ಹಣ ಇರ್ಬೋದು, ಸಮಾಜದಲ್ಲಿ ಬಯಸೋ ಅಧಿಕಾರ ಅಥವಾ ಸ್ಥಾನಮಾನ ಇರ್ಬೋದು, ನಮ್ಮ ಸಂಬಂಧಗಳು ಇರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನು ಹೆಚ್ಚು ಆವರಿಸಿಕೊಂಡಿರೋ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಿಗೋ ಲೈಕುಗಳು, ಕಮೆಂಟ್ಗಳು, ಆ ಮನ್ನಣೆ ಇರ್ಬೋದು. ಇವುಗಳ ಮೇಲೆ ನಮಗಿರೋ ವ್ಯಾಮೋಹ, ಅಂಟಿಕೊಳ್ಳುವಿಕೆ ಎಷ್ಟಿದೆ.
ಅದರಿಂದ ಬಿಡುಗಡೆ ಹೊಂದುವುದಂದ್ರೆ ಏನು? ಬಹುಶಃ ಸಂಪೂರ್ಣ ನಿರ್ಲಿಪ್ತತೆ ಸಾಧ್ಯವಿಲ್ಲದೆ ಇರ್ಬೋದು, ನಿಜ. ಆದರೆ ಆ ವಸ್ತುಗಳ, ವ್ಯಕ್ತಿಗಳ, ಸ್ಥಿತಿಗಳ ಮೇಲಿನ ಅತಿಯಾದ ಅವಲಂಬನೆಯನ್ನು ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿಸ್ಬೋದು. ಅವು ನಮ್ಮ ಸುಖ ದುಃಖಗಳನ್ನು ಪೂರ್ತಿಯಾಗಿ ನಿಯಂತ್ರಿಸ್ತಾ ಆಗ ನೋಡ್ಕೊಳ್ಬೋದು. ಇದೇ ಇಂದಿನ ಕಾಲಕ್ಕೆ ಅಕ್ಕನ ವಚನವನ್ನ ಅಳವಡಿಸ್ಕೊಳ್ಳೋ ರೀತಿ ಇರ್ಬೋದೇನೋ ಅಂತ ನನಗನ್ಸುತ್ತೆ. ಹೌದು ಹೌದು, ನೀವ್ ಹೇಳಿದ್ದು ಬಹಳ ಸರಿಯಾಗಿದೆ. ಪೂರ್ತಿ ಬಿಡೋಕಾಗ್ದಿದ್ರು ಅವು ನಮ್ಮನ್ನ ಆಳದ ಹಾಗೆ, ಅವುಗಳ ದಾಸರಾಗ್ದ ಹಾಗೆ ನೋಡ್ಕೊಳ್ಳೋದೇ ದೊಡ್ಡ ಸಾಧನೆ ಇರಬೇಕು. ಅಕ್ಕನ ಈ ವಚನ ನಮ್ಮನ್ನೆಲ್ಲ ನಿಜವಾಗ್ಲೂ ಗಂಭೀರವಾದ ಯೋಚನೆಗೆ ಹಚ್ಬಿಡ್ತು ನೋಡ್ರಿ. ನಮ್ಮ ದಿನನಿತ್ಯದ ಬದುಕಿನ ಸಣ್ಣ ಸಣ್ಣ ಆಸೆಗಳಿಂದ ಹಿಡಿದು ಜೀವನದ ಅಂತಿಮ ಸತ್ಯದವರೆಗಿನ ಪಯಣದ ಬಗ್ಗೆ ಒಮ್ಮೆ ಹಿಂತಿರುಗಿ ನೋಡುವಂತೆ ಮಾಡಿತು. ಖಂಡಿತವಾಗಿ ಶ್ರೇಷ್ಠ ಅನುಭಾವಿಗಳ ಮಾತುಗಳು ಹಂಗೆ. ಅವು ನಮ್ಮನ್ನ ಪ್ರಶ್ನಿಸ್ತವೆ, ನಮ್ಮನ್ನ ಕೆದಕ್ತವೆ, ನಮ್ಮ ಅರಿವಿನ ಪರಿಧಿಯನ್ನ ವಿಸ್ತರಿಸ್ತವೆ. ಅಕ್ಕನ ಈ ವಚನ ಕೂಡ ಅಂಥದ್ದೇ. ಇದರ ಆಳ, ಇದರೊಳಗಿನ ತತ್ವಶಾಸ್ತ್ರ ನಮ್ಮನ್ನ ಸದಾ ಚಿಂತನೆಗೆ ಹಚ್ಚುತ್ತಲೇ ಇರ್ತದೆ. ಪ್ರತಿ ಬಾರಿ ಇದರ ಬಗ್ಗೆ ಆಲೋಚಿಸಿದಾಗಲೂ ಏನೋ ಹೊಸ ಹೊಳಹುಗಳು ಸಿಗುವ ಸಾಧ್ಯತೆ ಇದರಲ್ಲಿ ಅಡಗಿದೆ. ಹಾಗಾದ್ರೆ ಕೇಳುಗರು ಯೋಚಿಸಬೇಕಾದ ಒಂದು ಕೊನೆಯ ಪ್ರಶ್ನೆ ಅಂತ ಇಟ್ಕೊಳ್ಳೋಣವೇ? ಹಾ, ಖಂಡಿತ. ಇಂದಿನ ಜಗತ್ತಿನಲ್ಲಿ ನಿಮ್ಮನ್ನ ಅತಿಯಾಗಿ ಹಿಡಿದಿಟ್ಟಿರುವ, ನಿಮಗೆ ನಿರ್ಲಿಪ್ತತೆ ಸಾಧಿಸಲು ಅಡ್ಡಿಯಾಗಿರುವ ಆ ಹಣ್ಣು, ಹೆಣ್ಣು ಅಥವಾ ಮಣ್ಣು ಯಾವುದು? ಅದರಿಂದ ಸ್ವಲ್ಪವಾದರೂ ಅಂತರ ಕಾಯ್ದುಕೊಳ್ಳುವುದೇ ಹೇಗೆ? ಇದರ ಬಗ್ಗೆ ಯೋಚನೆ ಮಾಡಿ. ಆಯ್ತು, ಬಹಳ ಅರ್ಥಪೂರ್ಣವಾದ ಚರ್ಚೆ ಇವತ್ತು ನಡೀತು. ಅಕ್ಕನ ವಚನದ ಆಳವನ್ನ ಸ್ಪರ್ಶಿಸೋ ಪ್ರಯತ್ನ ಮಾಡಿದ್ವಿ. ಮನಸ್ಸಿಗೂ ಒಂಥರ ಸಮಾಧಾನ, ಮತ್ತೆ ಮುಂದೇನೂ ಅನ್ನೋ ಚಿಂತನೆ ಎರಡೂ ಶುರುವಾದ್ವು. ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ಸಲ ಮತ್ತೊಂದು ಇಂಥದೇ ಆಳವಾದ ವಿಷಯದೊಂದಿಗೆ, ಹೊಸ ಹೊಳವುಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ.